मान्यवर, अभी एक फैशन हो गया है आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸರ್ಕಾರಿ ಸಂಸ್ಥೆ ನೀಡಿದ ವರದಿಯಲ್ಲಿ ಮೆಗಾ ಭೂಕಂಪ ಸಂಭವಿಸಬಹುದು ಅಂತ ಎಚ್ಚರಿಕೆ ಕೊಡಲಾಗಿದೆ. ನೂರಾರು ಕಟ್ಟಡಗಳು ನೆಲಸಮವಾಗುವ ಸಾಧ್ಯತೆ ಇದೆ. ಭೂಕಂಪದ ಭೀಕರತೆ ಮ್ಯಾನ್ಮಾರ್ಗಿಂತ ಅತಿ ಹೆಚ್ಚು ಇರಬಹುದು ಅಂತ ಹೇಳಲಾಗಿದೆ. ಭಾರತ ಅಪಾಯದಲ್ಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ ಸಂಭವಿಸಿದ ಭೂಕಂಪದಿಂದ ಉಂಟಾದ ವಿನಾಶದಿಂದ ಜಗತ್ತು ಇನ್ನೂ ಚೇತರಿಸಿಕೊಂಡಿಲ್ಲ. ಇದೀಗ ಜಪಾನ್ ಹೊಸ ಎಚ್ಚರಿಕೆಯನ್ನ ಕೊಟ್ಟಿದೆ. ಜಪಾನ್ ಸರ್ಕಾರಿ ಸಂಸ್ಥೆಯ ವರದಿ ಪ್ರಕಾರ ಶೀಘ್ರದಲ್ಲೇ 9 ತೀವ್ರತೆಯ ಭೂಕಂಪ ಸಂಭವಿಸಬಹುದು. ಇದು 3 ಲಕ್ಷಕ್ಕೂ ಅತಿ ಹೆಚ್ಚು ಜನರನ್ನ ಬಲಿ ಪಡೆಯುತ್ತೆ. ಈ ಭೂಕಂಪ ಸಾಗರದಲ್ಲಿ ಸುನಾಮಿ ಸೃಷ್ಟಿ ಮಾಡಿ ಅನೇಕ ದೇಶಗಳಲ್ಲಿ ವ್ಯಾಪಕ ವಿನಾಶ ಉಂಟಾಗಬಹುದು ಅಂತ ಹೇಳಲಾಗಿದೆ. ಜಪಾನ್ ಸರ್ಕಾರ ಬಿಡುಗಡೆ ಮಾಡಿರುವ ವರದಿಯಲ್ಲಿ ದೇಶದ ಪೆಸಿಫಿಕ್ ಕರಾವಳಿಯಲ್ಲಿ ಮೆಗಾ ಭೂಕಂಪ ಸಂಭವಿಸಬಹುದು ಅಂತ ಎಚ್ಚರಿಕೆ ಕೊಡಲಾಗಿದೆ. ನೂರಾರು ಕಟ್ಟಡಗಳು ನೆಲಸಮವಾಗುವ ಸಾಧ್ಯತೆ ಇದೆ. ಭೂಕಂಪದ ಭೀಕರತೆ ಮ್ಯಾನ್ಮಾರ್ಗಿಂತ ಹೆಚ್ಚು ಇರಬಹುದು ಮತ್ತು ಭಾರತ ಅಪಾಯದಲ್ಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಜಪಾನ್ ತನ್ನ ಮೊದಲ ಮೆಗಾ ಭೂಕಂಪದ ಎಚ್ಚರಿಕೆಯನ್ನ ನೀಡಿದ್ದು 7.1 ತೀವ್ರತೆಯ ಭೂಕಂಪದ ನಂತರ 9 ತೀವ್ರತೆಯ ಭೂಕಂಪ ಸಂಭವಿಸಬಹುದು ಅಂತ ಹೇಳಿ ತಿಳಿಸಿದ್ರು. ಜಪಾನ್ ಆರ್ಥಿಕತೆ ಈ ಭೂಕಂಪದಿಂದ ಟ್ರಿಲಿಯನ್ ಗಟ್ಟಲೆ ಡಾಲರ್ ನಷ್ಟವನ್ನ ಅನುಭವಿಸಬಹುದು. ಒಂದು ರೀತಿಯಲ್ಲಿ ಜಪಾನ್ ಜಿಡಿಪಿಯ ಅರ್ಧದಷ್ಟು ನಾಶವಾಗ್ತದೆ ಈ ಭೂಕಂಪದಿಂದ. ಆದ್ರಿಂದ ಇದನ್ನ ಎದುರಿಸೋಕೆ ಸಿದ್ಧತೆಗಳು ಈಗಾಗಲೇ ತೀವ್ರವಾಗಿ ಕೈಗೊಂಡಿದೆ ಜಪಾನ್. ವರದಿಯ ಪ್ರಕಾರ 9 ತೀವ್ರತೆಯ ಭೂಕಂಪ ಸಂಭವಿಸಿದ್ರೆ 1 ಮಿಲಿಯನ್ ಜನರನ್ನ ಸ್ಥಳಾಂತರಿಸಬೇಕಾಗ್ತದೆ. ಇದು ಜಪಾನ್ ಜನಸಂಖ್ಯೆಯ 10% ಜನಸಂಖ್ಯೆಯನ್ನ ಸ್ಥಳಾಂತರಿಸಬೇಕಾಗ್ತದೆ ಅಂತ ಹೇಳಲಾಗಿದೆ. ಒಟ್ಟಾರೆ ಏನು ಮನುಷ್ಯ ಭೂಮಿಯ ಮೇಲೆ ತನ್ನ ಒಂದು ಪ್ರಭುತ್ವವನ್ನ ಸ್ಥಾಪಿಸೋಕೆ ಇಡೀ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ. ಪರಿಸರ ಸಮತೋಲನಕ್ಕಾಗಿ ಒಂದು ಪ್ರಕೃತಿಯಲ್ಲಿ ಜೀವಿಗಳನ್ನು ಸಹ ನಾಶ ಮಾಡ್ತಾ ಇದ್ದಾನೆ. ಈ ಎಲ್ಲ ವಿನಾಶವನ್ನ ಮಾಡಿ ತನ್ನ ನಾಶಕ್ಕೆ ತಾನೇ ಒಂದು ದಾರಿಯನ್ನ ತೆರೆದುಕೊಟ್ಟಿದ್ದಾನೆ. ಅದರ ಒಂದು ಸಾಧ್ಯತೆಗಳನ್ನ ಈಗಾಗಲೇ ಮ್ಯಾನ್ಮಾರ್ ಭೂಕಂಪ ನಮಗೆ ತೋರಿಸ್ಕೊಟ್ಟಿದೆ. ಮುಂದೆ ಹಲವಾರು ಭೂಕಂಪಗಳನ್ನ ಎದುರಿಸುವ ಸಾಧ್ಯತೆ ಇದೆ ಅಂತ ಇದು ವರದಿ ಹೇಳ್ತಾ ಇದೆ. ಇದರ ಜೊತೆಗೆ ಮಳೆಯೂ ಜಾಸ್ತಿ ಬರ್ತಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಸಹ ಹೇಳಿದೆ. ಈ ಎಲ್ಲ ಪರಿಸರ ಸಮಸ್ಯೆಗಳನ್ನ ಮನುಷ್ಯ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನ ಪರಿಸರವನ್ನ ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೀವೆಷ್ಟು ನಾಶ ಮಾಡಿದ್ರು ನಾನು ಅದನ್ನ ಸರಿ ಮಾಡ್ಕೊಳ್ತೀನಿ ಅಂತ ಪ್ರಕೃತಿ ಆಗಾಗ ಹೇಳ್ತಾನೆ ಇದೆ. ಈಗ ಅದರ ಸರಣಿ ಆರಂಭವಾಗಿದೆ. ಈಗ ಸಾವು ನೋವು ಕಷ್ಟ ನಷ್ಟವನ್ನಷ್ಟೇ ಅನುಭವಿಸುವಂತಹ ಪರಿಸ್ಥಿತಿ ಈಗ ಮನುಷ್ಯರದ್ದು. ಇದಾಗಿತ್ತು ಈ ಕ್ಷಣದ ಪ್ರಸಾರದಲ್ಲಿ. ಮತ್ತೊಂದು ವಿಚಾರವನ್ನ ಮತ್ತೊಂದು ನೇರ ಪ್ರಸಾರದಲ್ಲಿ ಹೇಳ್ತಿರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡ್ತಾ ಇರಿ. ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮದಲ್ಲಿ ನಿಮಗೆ ನೇರವಾಗಿ ವಿಚಾರಗಳನ್ನ ಹೇಳ್ತೀವಿ. ಈ ಭೂಕಂಪದ ವಿಚಾರವನ್ನ ಹೇಳಿದ್ದು ನಿಮ್ಗೆ ಭಯ ತರಿಸ್ಲಿಕ್ಕೆಲ್ಲ ಖಂಡಿತವಾಗಿಯೂ. ಆದ್ರೆ ನಾವು ಪರಿಸರದ ಮೇಲಿನ ದಾಳಿಯನ್ನ ಪ್ರತಿಯೊಬ್ಬ ಮನುಷ್ಯನು ಕಡಿಮೆ ಮಾಡಬೇಕು. ಪರಿಸರದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದನ್ನ ಕಲಿಬೇಕು. ಅತಿ ಹೆಚ್ಚು ಕೊಳ್ಳುವ ಸಂಸ್ಕೃತಿಯಿಂದ ಹಿಂತೆಗೆದಾಗ ನಮ್ಗೆ ಪರಿಸರದ ಮೇಲಿನ ಒಂದು ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಗೆ ನಮ್ಮ ಚಾನೆಲ್ ನ ನೀವು ಬೇರೆ ನಿಮ್ಮ ಸ್ನೇಹಿತರಿಗೆ ಬಳಗಕ್ಕೆ ಸಹ ತಲುಪಿಸಿ ನಮ್ಮ ಆ ಚಾನೆಲ್ ನ ಇತರ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರೇ.
ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.